10% ರಿಜಿಸ್ಟ್ರೇಷನ್ವರೆಗೆ ಮಾತ್ರ ಈ ನೋಟಿಸ್ಗಳು ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ನೋಟಿಸ್ ಕೊಟ್ಟಿದ ತಕ್ಷಣ 40 ಲಕ್ಷ 50 ಲಕ್ಷ ಏನು ಡ್ಯೂ ಇದೆ ಅದು ನೀವು ಕಟ್ಟಬೇಕು ಅನ್ನುವಂಥದ್ದು, 40 ಲಕ್ಷ ಕಟ್ಟಬೇಕು ಅನ್ನುವಂಥದ್ದೇನಿಲ್ಲ. ನೀವು ಸಮಜಾಯಿಷಿ ಕೊಟ್ಟರೆ UPI ಮತ್ತು ಫೋನ್ಪೇ ಇದ್ರ ಮೂಲಕ ಟ್ಯಾಕ್ಸಬಲ್ ಅಲ್ಲದೇ ಇರುವಂಥದ್ದು ವಹಿವಾಟು ಮಾಡಿದ್ರು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. MRP ದರದಲ್ಲಿ ನೀವು ವಹಿವಾಟು ಮಾಡಿದರೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದಿಲ್ಲದೇನೆ GST ವ್ಯಾಪ್ತಿನಲ್ಲಿ ಬರುವಂಥ 10 ರೂಪಾಯಿ ವಸ್ತು ಆಗಿದ್ರು GST ಕಟ್ಟಬೇಕು ಅನ್ನುವಂಥದ್ದು ಕಾನೂನು ಹೇಳುತ್ತೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಅದ್ರ ಪ್ರಕಾರ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಇದು. ನಮ್ಮದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಮುಖ್ಯಮಂತ್ರಿಗಳು ನಾಡಿದ್ದು ಮೀಟಿಂಗ್ ಕರೆದವ್ರೆ. ಆಮೇಲೆ ಹಾಲು, ಕೆಲವರು ಹೇಳ್ತಾ ಇದ್ದಾರೆ ಹಾಲ್ಗೂ ಟ್ಯಾಕ್ಸ್ ಕೊಡಬೇಕು, ಹಾಲನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತ. ಹಾಲು ಮಾರುವಂಥವ್ರಿಗೆ ಯಾವ GSTನೂ ಇಲ್ಲ, ಎಲ್ಲೂ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿಲ್ಲ, ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬಾರ್ದು. ಅವು ಯಾರೋ ಇವರು ಯಡಿಯೂರಪ್ಪ ಸಾಹೇಬ್ರದ್ದು ಸಿಗ್ನೇಚರ್ ಮಾಡಿ ಚೆಕ್ನು ಕೊಟ್ಟಿದ್ರಲ್ಲ ಸರ್, ಅವ್ರು ಯಾರು ಸರ್ ಅವರು? ಈಗ ನಮ್ಮ BJP ಅಧ್ಯಕ್ಷರು. ಪಾಪ ಸಿಂಪಲ್ ಕಾಮನ್ ಸೆನ್ಸ್ ಆದರೂ ಬೇಕು. RTGS ಮೂಲಕ ದುಡ್ಡು ತಗೊಳ್ಳುವಂಥ ರೀತಿನಲ್ಲಿ ಅಲ್ಲ ಇದು. ಸಿದ್ದರಾಮಯ್ಯನವರು ಟ್ಯಾಕ್ಸು ಅಂತ ಅಂತಾರೆ. ನಿಮ್ಗೇನಾದರೂ ಮಾನ ಮರ್ಯಾದೆ? ಯಾರು ಟ್ಯಾಕ್ಸ್? GST ಯಾರ್ದಪ್ಪ ಇದು? ಅದು ಹೇಳಿ ಸರಿಯಾಗಿ. ಪ್ರತಿಯೊಂದಕ್ಕೂ ನಮ್ಮನ್ನೇ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಹೇಳ್ತಿದ್ರು, ಎತ್ತು ಈತು ಅಂದರೆ ಕೊಟ್ಟಿಗೆ ಕಟ್ಟು ಅನ್ನುವಂಥ ರೀತಿಯಲ್ಲಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡುವಂಥ ಕೆಲಸವನ್ನು. ಟ್ಯಾಕ್ಸು ಏನೋ ಸಮಸ್ಯೆ ಆದರೆ ಮಾತೆತ್ತಿರು ಸಿದ್ದರಾಮಯ್ಯನವರು ವಿರೋಧ, ಸಿದ್ದರಾಮಯ್ಯನವ್ರ ಬಗ್ಗೆ ತಲೆ ಮೇಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. BJPಯವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ಇದನ್ನು ಇಮ್ಮಿಡಿಯೇಟಾಗಿ ನಿಲ್ಲಿಸುವಂಥ ಕೆಲಸವನ್ನು ನೀವು ಕೇಂದ್ರದಿಂದ ಡೈರೆಕ್ಷನ್ ಕೊಡಿಸುವಂಥ ಕೆಲಸವನ್ನು ಮಾಡಿ ಈ ಸರ್ಕ್ಯುಲರ್ನ ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನಾವು ಮೀರಾ ಪಂಡಿತ್ ಅಂತ ನಿನ್ನೆ ದಿವಸ ಏನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಶಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್. ಶಿ ಇಸ್ ಅನ್ IARS ಆಫೀಸರ್. She should not mislead the general public saying that this is involvement of both state and central government ಅಂತ ಹೇಳ್ತಾ ಇರುವಂಥದ್ದು GST ವಿಚಾರದಲ್ಲಿ ಶುದ್ಧ ಸುಳ್ಳು. ಜನರನ್ನ ದಿಕ್ತಪ್ಪಿಸುವಂಥದ್ದಕ್ಕೆ ಸ್ಟೇಟ್ ಗೌರ್ಮೆಂಟ್ ಕೆಟ್ಟ ಹೆಸರು ತರುವಂಥ ಕೆಲಸವನ್ನು ಆ ಮೀರಾ ಪಂಡಿತ್ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮದು ಆಕ್ಷೇಪಣೆ ಇದೆ. ನಾವು ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲ, ಇದು ಇವರು ಈ ಥರ ದುಂದುವರ್ತಿಯಾಗಿ ಒತ್ತಿಸುವಂಥ ಒಂದು ವ್ಯವಸ್ಥೆ ವಿರುದ್ಧ ನಾವು ಜನಸಾಮಾನ್ಯರು ಯಾವ ಹೋರಾಟ ಮಾಡಿದ್ರೂ ನಮ್ಮ ಬೆಂಬಲ ಅವರಿಗೆ ಇದ್ದೇ ಇರುತ್ತೆ. 100ಕ್ಕೂ 100ರಷ್ಟು ನಾವು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಆದರೆ ಮುಖ್ಯಮಂತ್ರಿಗಳು ನಾವು ಕೇಂದ್ರದ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾಡಿದ್ದು ಆ ಸಭೆಗನ್ನು ಹೋಗಿ ನಿಮ್ಮ ಅಹವಾಲುಗಳನ್ನು ಅವ್ರ ಮುಂದೆ ಇಡುವಂಥ ಕೆಲಸವನ್ನು ಮಾಡಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಎರಡನೇದು, ವರ್ತಕರಿಗೂ ನಾವು ಅವ್ರ ಜೊತೆ ಇರ್ತೀವಿ. ಅದೇ ಸ್ಟೇಟ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಯಾವ ರೀತಿ ಯಾವ ರಾಜಕೀಯ ಪ್ರೇರಿತವಾಗಿ ಮಾತಾಡ್ತಾ ಇರುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸ್ಟೇಟ್ಗೂ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ನಾನು ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. GST ಇನ್ ವಾಟ್ ವೇ ಸ್ಟೇಟ್ ಗೌರ್ಮೆಂಟ್ ಇಸ್ ಕನ್ಸರ್ನ್ಡ್ ಅನ್ನುವಂಥದ್ದು ದಯಮಾಡಿ ಹೇಳಿ. ರಾಜಕೀಯವಾಗಿ ಇದನ್ನು ನೀವು ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಬೇಡಿ. ಕೆಟ್ಟ ಸಂದೇಶವನ್ನು ಹೋಗುವಂಥ ಕೆಲಸ ಆಗಬಾರ್ದು. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ.